ಅಸ್ತಮ ಆ್ಯಂಡ್ ಅಲರ್ಜಿಗೂ ಒಂದು ಲಿಂಕ್ ಇದೆ ಅಂತ ಹೇಳ್ತಾ ಇದ್ರಿ. ಸೊ ಅಲರ್ಜಿ ಹೆಚ್ಚಾದಾಗ ಅಸ್ತಮ ಉಂಟಾಗುತ್ತೆ. ಸೊ ಯಾವ ಕಾರಣಕ್ಕಾಗಿ? ಅದೇ ಈಗ ಹೇಳಿದಾಗೆ, ಈಗ ಅಲರ್ಜಿ ಕಂಡೀಷನ್ಸ್ ಡೆವಲಪ್ ಆಗಿದೆ, ಟ್ರಿಗರ್ ಆಗಿದೆ ಅಂತ ಅಂದಾಗ ಮತ್ತೆ ಅದೇ ಒಂದು ಅಲರ್ಜನ್ಸ್ಗೆ ಎಕ್ಸ್ಪೋಸ್ ಆಗ್ತಾ ಹೋಗುವಂಥದ್ದು, ಮತ್ತೆ ಇಗ್ನೋರ್ ಮಾಡಿ ಕೋಲ್ಡ್ ಡ್ರಿಂಕ್ಸ್ ತೊಗೊಳ್ಳೋವಂಥದ್ದು ಆಗಿರ್ಬೋದು, ಅಥವಾ ಹೇಳಿದಾಗೆ ಒಂದು ಡಸ್ಟ್ಗೆ ಎಕ್ಸ್ಪೋಸ್ ಆಗ್ತಾ ಹೋಗುವಂಥದ್ದೇ ಆಗಿರ್ಬೋದು. ಈ ಥರದ್ದೆಲ್ಲ ಒಂದು ಫ್ಯಾಕ್ಟರ್ಸಿಂದ ಏನಾಗುತ್ತೆ, ಆ ಒಂದು ಅಲರ್ಜಿಕ್ ಇಂಟೆನ್ಸಿಟಿ ಅನ್ನೋದು ಜಾಸ್ತಿ ಆಗಿ ಸೊ ಅದು ನಿಧಾನಕ್ಕೆ ಪ್ರೋಗ್ರೆಸ್ ಆಗ್ತಾ ಹೋಗೋದು ಒಂದು ಕಡೆ. ಇನ್ನೊಂದು, ಅದಕ್ಕೆ ಸೂಕ್ತವಾದಂಥ ಒಂದು ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ದಾಗ, ಸಪೋಸ್ ಏನಾಗುತ್ತೆ, ಆ ಒಂದು ಮೊಮೆಂಟಲ್ಲಿ ಅದು ಕಂಟ್ರೋಲ್ ಆಗೋ ಥರ ಒಂದು ಮೆಡಿಕೇಷನ್ಸ್ ತೊಗೊಂಡು ಮತ್ತೆ ಅದು ಹಾಗೆ ಅವರು ಇಗ್ನೋರ್ ಮಾಡಿದ್ರು, ನೆಗ್ಲೆಕ್ಟ್ ಮಾಡಿದ್ರು ಅಂತಂದಾಗ ಅದು ನಿಧಾನಕ್ಕೆ ಅದು ಸ್ಲೋಲಿ ಪ್ರೋಗ್ರೆಸ್ ಆಗ್ತಾ ಹೋಗುವಂಥದ್ದು ಇರುತ್ತೆ. ಅದರಲ್ಲೂ ಕೂಡ ಹೇಳಿದಾಗ ಈ ಅಲರ್ಜಿ ಕಂಡೀಷನ್ ಡೆವಲಪ್ ಆಗೋದಕ್ಕೆ ಮೇಯ್ನಾಗಿ ಇಮ್ಯೂನ್ ಸಿಸ್ಟಮ್ ಅನ್ನೋದು ಇಂಪಾರ್ಟೆಂಟ್ ಕಾರಣ ಅಂತ ಹೇಳಿದಾಗ, ಸೊ ಎಲ್ಲೊಂದು ಕಡೆ ಅವರ ಓವರ್ ಆಲ್ ಹೆಲ್ತ್ ಕಂಡೀಷನ್ ಕೂಡ ಅಫೆಕ್ಟ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಅಂದರೆ ಒಂದು ಎಲ್ಲ ಒಂದು ಕಡೆ ತುಂಬ ಈ ಇಮ್ಯೂನ್ ಸಿಸ್ಟಮ್ ಫಂಕ್ಷನಿಂಗ್ ಡಿಸ್ಟರ್ಬ್ ಆಗೋದಕ್ಕೆ ಭಾಳಷ್ಟು ಫ್ಯಾಕ್ಟರ್ಸ್ ಇರುತ್ತೆ. ಸ್ಟ್ರೆಸ್ ಫ್ಯಾಕ್ಟರ್ಸ್ ಇರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು, ಅಥವಾ ಪೌಷ್ಟಿಕಾಂಶ ಆಹಾರದ ಕೊರತೆ, ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್ ಅಂತ ಹೇಳ್ತೀವಿ. ಇತ್ತೀಚಿನ ಒಂದು ಲೈಫ್ ಸ್ಟೈಲಲ್ಲಿ ಸರಿಯಾದಂಥ ಸಮಯಕ್ಕೆ ಆಹಾರ ತಗೊಳ್ಳದೇ ಇರುವಂಥದ್ದು, ಪ್ರಾಪರ್ ರೆಸ್ಟ್ ಇಲ್ಲದೆ ಇರುವಂಥದ್ದು. ಸೊ ಇವೆಲ್ಲ ಒಂದು ಫ್ಯಾಕ್ಟರ್ಸಿಂದ ಸೆಡೆಂಟ್ರಿ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ, ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಇರುವಂಥದ್ದು, ಜಂಕ್ ಫುಡ್ ಸೇವನೆ ಮಾಡೋದು ಜಾಸ್ತಿ ಇರ್ಬೋದು. ಸೊ ಇದೆಲ್ಲ ಕನ್ಸ್ಯೂಮ್ ಮಾಡುವಂಥದ್ದು ಜಾಸ್ತಿ ಇದ್ದಾಗ ಸೊ ರಿಸ್ಕ್ ಅನ್ನೋದು ಜಾಸ್ತಿ, ಅಥವಾ ಎಕ್ಸೆಸಿವ್ ಹ್ಯಾಬಿಟ್ಸ್ ಅಂತ ಆಗಲೇ ಏನು ಹೇಳಿದೆ. ಸೊ ಇವೆಲ್ಲ ಅದು ಕೂಡ ಏನು ಮಾಡುತ್ತೆ, ಸಮಸ್ಯೆನ ಹೆಚ್ಚು ಮಾಡುವಂಥ ಒಂದು ಚಾನ್ಸಸ್ ಇರುತ್ತೆ. ಅದೇ ರೀತಿಯಾಗಿ ಈ ಒಂದು ಅಲರ್ಜಿ ಏನು ಶುರುವಾಗಿದ್ದು ನಿಧಾನಕ್ಕೆ ಅದು ಪ್ರೋಗ್ರೆಸ್ ಆಗಿ ಅಸ್ತಮಾಗೆ ಕನ್ವರ್ಟ್ ಆಗುತ್ತೆ. ಈವನ್ ಅಸ್ತಮಾ ಬಂದರೂ ಕೂಡ ಹೇಳಿದಾಗೆ ಅಸ್ತಮಾನಲ್ಲಿ ಸ್ಟೇಜಸ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸೊ ತುಂಬ ಜನರಲ್ಲಿ ಏನಾಗುತ್ತೆ, ಇನಿಷಿಯಲ್ ಸ್ಟೇಜಲ್ಲಿ ಇದ್ದಾಗ ಸಪೋಸ್ ಈಗ ಮಂತ್ಲಿ ಅಥವಾ 2 months ಒನ್ಸ್ 1 or 2 ಈ ಒಂದು ಅಸ್ಮ್ಯಾಟಿಕ್ ಅಟ್ಯಾಕ್ ಬರ್ತಕ್ಕಂಥದ್ದು ಇರುತ್ತೆ. ಅದನ್ನ ನಾವು ಮೈಲ್ಡ್ ಅಸ್ತಮಾ ಅಂತ ಹೇಳ್ತೀವಿ. ಸೊ ಇದೇ ಥರದ ಒಂದು ಕಂಡೀಷನ್ನು ಹಾಗೆ ಪ್ರೋಗ್ರೆಸ್ ಆಯಿತು, ತಿಂಗಳಲ್ಲಿ 2-3 ಬಾರಿ 3-4 ಬಾರಿ ಬರ್ತಾ ಇದೆ ಅಂತಂದರೆ ಅದನ್ನ ನಾವು ಮಾಡ್ರೇಟ್ ಪರ್ಸಿಸ್ಟೆಂಟ್ ಅಸ್ತಮಾ ಅಂತ ಹೇಳ್ತೀವಿ. ಸೊ ಇನ್ನೂ ಅದು ಕಂಟ್ರೋಲಿಗೆ ಬರಲಿಲ್ಲ, ಅವರು ಸರಿಯಾಗಿ ಅದಕ್ಕೆ ಗುರುತಿಸಲಿಲ್ಲ ಅಥವಾ ಅದಕ್ಕೆ ಡಯಾಗ್ನೋಸಿಸ್ ಮಾಡಲಿಲ್ಲ, ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂತಂದಾಗ ಅದು ಏನಾಗುತ್ತೆ, ಒಂದು ವಾರದಲ್ಲಿ 3-4 ಬಾರಿ ಅಥವಾ ದಿನದಲ್ಲೇ 2-3 ಬಾರಿ ಹೆಚ್ಚು ಬರುವಂಥ ಒಂದು ಚಾನ್ಸ್ ಇರುತ್ತೆ. ಅದನ್ನೇ ನಾವು ಸಿವಿಯರ್ ಪರ್ಸಿಸ್ಟೆಂಟ್ ಅಸ್ತಮಾ ಅಂತ ಹೇಳ್ತೀವಿ. ಸೊ ಇದು ಕೊನೆ ಹಂತಕ್ಕೆ ತಲುಪಿದಾಗ ಆಗ್ತಕ್ಕಂಥದ್ದು. ಸೊ ಅಂದರೆ ಇದೆಲ್ಲ ಓವರ್ ಎ ಪೀರಿಯಡ್ ಆಫ್ ಇಯರ್ಸ್ ನಿಧಾನಕ್ಕೆ ಅದು ಪ್ರೋಗ್ರೆಸ್ ಆಗಿ ಈ ಒಂದು ಹಂತ ತಲುಪುವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಸಮಸ್ಯೆ ಆದರೂ ಕೂಡ ಅಷ್ಟೇ, ಎಷ್ಟು ಬೇಗ ಐಡೆಂಟಿಫೈ ಮಾಡ್ತಾರೆ, ಎಷ್ಟು ಬೇಗ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ತಗೋತಾರೆ, ಅಷ್ಟು ಬೇಗ ಸಮಸ್ಯೆ ಸರಿಪಡಿಸೋದಕ್ಕೂ ಸಾಧ್ಯ ಆಗುತ್ತೆ. ಟ್ರೀಟ್ಮೆಂಟ್ ತಗೊಳ್ಳೋದ್ರ ಜೊತೆಗೆ ಯಾವೊಂದು ಅಲರ್ಜಿನಿಂದ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅದನ್ನ ಐಡೆಂಟಿಫೈ ಮಾಡಿ ಅದರಿಂದ ಆದಷ್ಟು ದೂರ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಒಂದು ಪ್ರೈಮರಿ ಪ್ರಿವೆನ್ಷನ್ ಅಂತ ಹೇಳ್ತೀವಿ. ಆ ಒಂದು ಅಲರ್ಜನ್ಗೆ ಎಕ್ಸ್ಪೋಸ್ ಆಗೋದನ್ನ ತಡೆಯೋದು, ಅದ್ರ ಜೊತೆಗೆ ಹೇಳಿದಾಗ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ಅನ್ನೋದು ತುಂಬ ಅವಶ್ಯಕ ಅಂತ ಹೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.